ಇಂದಿನಿಂದ ಬೆಂಗಳೂರು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹೆಣ್ಣು ಮಕ್ಕಳು ಇನ್ನು ಮುಂದೆ ಭಾರತೀಯ ಉಡುಪುಗಳನ್ನೇ ಧರಿಸಿಕೊಂಡು ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ. ಹರಿದ ಜೀನ್ಸ್ ಇರಬಹುದು, ಸ್ಕರ್ಟ್, ಮಿಡಿ ಈ ರೀತಿಯ ವಸ್ತ್ರ ಧರಿಸಿದ್ರೆ ದೇವಸ್ಥಾನಗಳಿಗೆ ನೋ ಎಂಟ್ರಿ. ದೊಡ್ಡ ಮಟ್ಟದ ಅಭಿಯಾನಕ್ಕೆ ಬೆಂಗಳೂರು ದೇವಸ್ಥಾನಗಳಲ್ಲಿ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತೀಯ ಉಡುಪುಗಳನ್ನು ಧರಿಸಿ ಬಂದವರಿಗೆ ಮಾತ್ರ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ. ಟೆಂಪಲ್ ಇನ್ಸೈಡ್ ನೋ ವೆಸ್ಟರ್ನ್ ಡ್ರೆಸ್ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ವಸ್ತ್ರ ಸಂಹಿತೆ ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇದೆ. ವಸಂತ ನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇಗುಲದಲ್ಲಿ ಇವತ್ತು ಚಾಲನೆ ನೀಡಲಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುತೇಕ ಬೆಂಗಳೂರು ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳನ್ನ ಗಮನಿಸಿದ್ರೆ ಹರಿದ ಜೀನ್ಸ್ ಇರ್ಬೋದು, ಸ್ಕರ್ಟ್, ಮೀಡಿಯಲ್ಲಿ ಅತಿ ಹೆಚ್ಚಿನ ಜನ ಬರ್ತಾ ಇದ್ರು ಅನ್ನೋ ಕಾರಣಕ್ಕೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ, ದೇವಸ್ಥಾನಗಳಿಗೆ ನೀವು ಬರ್ತೀರಿ ಅಂತ ಆದ್ರೆ ಭಾರತೀಯ ಉಡುಪುಗಳನ್ನೇ ಧರಿಸಿಕೊಂಡು ದೇವಸ್ಥಾನಕ್ಕೆ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅಭಿಯಾನಕ್ಕೆ ಇವತ್ತು ದೇವಸ್ಥಾನಗಳಲ್ಲಿ ಸಿದ್ಧತೆಗಳಾಗ್ತಾ ಇದೆ. 11 ಗಂಟೆಗೆ ಈ ಅಭಿಯಾನಕ್ಕೆ ಚಾಲನೆ ಸಿಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಹೆಣ್ಣು ಮಕ್ಕಳು ಬೆಂಗಳೂರಿನ ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರ ದರ್ಶನ ಪಡೆದುಕೊಳ್ತೀರಿ ಅಂದ್ರೆ ನಮ್ಮ ಭಾರತ ಸಂಸ್ಕೃತಿಯ ಉಡುಪುಗಳನ್ನೇ ಧರಿಸಿಕೊಂಡು ದೇವಸ್ಥಾನಗಳಿಗೆ ಹೋಗಬೇಕು ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬಹುತೇಕ ಹೆಣ್ಣು ಮಕ್ಕಳು ಭಾರತೀಯ ಸಂಸ್ಕೃತಿಯ ಉಡುಪುಗಳ ಬದಲಾಗಿ ಈ ಹರಿದ ಜೀನ್ಸ್ ಇರ್ಬೋದು, ಸ್ಕರ್ಟ್, ಮೀಡಿ ಅಂದ್ರೆ ಉಡುಪು ಯಾವುದು ಕೂಡ ನಮಗೆ ವಿಷಯ ಆಗೋದಿಲ್ಲ, ದೇವರ ದರ್ಶನ ಪಡ್ಕೊಳ್ಬೇಕು ಅಂತ ಬರ್ತಾ ಇದ್ರು ಹೆಣ್ಣು ಮಕ್ಕಳು. ಬಟ್ ಇದೆಲ್ಲದಕ್ಕೂ ಕೂಡ ಈಗ ಕಡಿವಾಣ ಹಾಕಿ ಭಾರತದ ಉಡುಪುಗಳನ್ನೇ ಧರಿಸಬೇಕು ಅನ್ನುವಂಥ ಅಭಿಯಾನ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಯಾವ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಈ ಅಭಿಯಾನಕ್ಕೆ? ಶ್ರುತಿ, ಈ ಬಗ್ಗೆ ಕರ್ನಾಟಕ ದೇವಾಲಯ ಸಂಘ ಮತ್ತು ಟ್ರಸ್ಟ್ಗಳು, ಪೂಜಾರಿಗಳು ಈ ಹಿಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳಾಗುತ್ತೆ. ಯಾಕಂದರೆ ಸಾಕಷ್ಟು ಜನ ಹುಡುಗ ಹುಡುಗಿಯರು ಏನೋ ದೇವಸ್ಥಾನಕ್ಕೆ ಬರ್ತಾರೆ, ಅಂದರೆ ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಬರ್ತಿದೆ. ಹರಿದ ಜೀನ್ಸ್ ಆಯಿತು, ಮಿಡ್ ಆಯಿತು, ಶಾರ್ಟ್ಸ್ ಆಯಿತು. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಪದ್ಧತಿನ ಬಿಡಬೇಕು. ಭಾರತೀಯ ಸಂಪ್ರದಾಯಂತೆ ಯಾರು ಉಡುಪುಗಳನ್ನು ತೊಟ್ಟುಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆ ಮಾತ್ರ ಅವಕಾಶ ನೀಡಬೇಕು ಎಂಬುದು ಒಂದು ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತಿನಿಂದ ಅಂದರೆ ಖಾಸಗಿ ದೇವಸ್ಥಾನಗಳಲ್ಲಿ ಇದೀಗ ಈ ಒಂದು ಅಭಿಯಾನ ಆರಂಭವಾಗುತ್ತೆ. 11 ಗಂಟೆಗೆ ಅಂದರೆ ವಸಂತ ನಗರದ ಲಕ್ಷ್ಮೀ ದೇವಸ್ಥಾನದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಅಭಿಯಾನ ಆಗುತ್ತೆ. ಅಂದರೆ ಹೊರಗಡೆ ಬೋರ್ಡ್ ಹಾಕ್ತಾರೆ, ಭಾರತೀಯ ಸಂಪ್ರದಾಯ ಉಡುಪು ತೊಟ್ಟುಕೊಂಡು ಬಂದರೆ ಮಾತ್ರ ಪ್ರವೇಶ ದೇವಸ್ಥಾನಕ್ಕೆ ಅಂತ ಒಂದು ಬೋರ್ಡ್ ಹಾಕೋ ಮುಖಾಂತರ ಅಭಿಯಾನಕ್ಕೆ ಆರಂಭವಾಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ರಾಜ್ಯಾದ್ಯಂತ ಈಗ ಆರಂಭವಾಗುವ ಎಲ್ಲ ಲಕ್ಷಣಗಳು ಕಾಣ್ತದೆ. ಮತ್ತು ಇದಕ್ಕೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಯಾಕಂದರೆ ನಮ್ಮ ವಸ್ತ್ರ ಯಾವಾಗಾದರೂ ಏನಾದರೂ ತೊಡ್ಕೊಂಡು ಬರ್ಬೋದು, ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು ಎಂಬುದು ಕೆಲವು ಅಭಿಪ್ರಾಯವಾಗಿದೆ. ಆದರೆ ಹಿಂದೂ ಪರ ಸಂಘಟನೆಗಳು ಮತ್ತು ಅರ್ಚಕರ ಸಂಘ ಆಯಿತು, ಟ್ರಸ್ಟ್ಗಳಾಯಿತು ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಅಂದರೆ ಯಾರು ಭಾರತೀಯ ಉಡುಪುಗಳನ್ನು ತೊಟ್ಟುಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಮಾಡ್ತಾರೆ ಅವರಿಗೆ ಮಾತ್ರ ಪ್ರವೇಶ. ಈ ಮಿಡ್ಡಿ, ಶಾರ್ಟ್ಸು, ಹರಿದ ಜೀನ್ಸ್ ಯಾರು ತೊಟ್ಟುಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ ಎಂಬುದು ಈ ಒಂದು ಅಭಿಯಾನದ ಸ್ಪಷ್ಟ ಉದ್ದೇಶವಾಗಿದೆ. ಶ್ರುತಿ, ವೀರೇಶ್, ಈಗ ನಮ್ಮ ಭಾರತದ ಸಂಸ್ಕೃತಿಯನ್ನ ಅನಾವರಣ ಮಾಡೋ ನಿಟ್ಟಿನಲ್ಲಿ ಆ ರೀತಿಯ ಉಡುಪುಗಳನ್ನ ಧರಿಸ್ಕೊಂಡೆ ದೇವಸ್ಥಾನಕ್ಕೆ ಬರಬೇಕು ಅನ್ನುವಂತ ಯೋಚನೆ ಏನೋ ಓಕೆ, ಆದ್ರೆ ಹೀಗೆ ಬರಬೇಕು ಅನ್ನೋದನ್ನ ರೆಸ್ಟ್ರಿಕ್ಷನ್ಸ್ ಮಾಡೋದಿದೆಯಲ್ಲ, ಕಂಡೀಷನ್ಸ್ ಹಾಕೋದಿದೆಯಲ್ಲ, ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ವಿರೋಧಕ್ಕೆ ಕಾರಣ ಆಗಲ್ವಾ ಈ ನಡೆ ಅಂತ? ಶ್ರುತಿ, ಈ ಬಗ್ಗೆ ಏನೋ ಚರ್ಚೆ ಆಗ್ತಿದೆ, ಅಭಿಯಾನ ಆರಂಭವಾಗ್ತಿದೆ ಇವತ್ತಿಂದ, ಅದು ಖಾಸಗಿ ದೇವಸ್ಥಾನಗಳಲ್ಲಿ. ಹೀಗಾಗಿ ಎಲ್ಲ ಒಂದು ಕಡೆ ಪರ ವಿರೋಧ ಚರ್ಚೆ ಆಗ್ತಿದೆ. ಕೆಲವೊಬ್ರು ನಾವು ನಮ್ಮ ಡ್ರೆಸ್ಸು ಏನಾದರೂ ಹಾಕೊಂಡು ಹೋಗ್ತೀವಿ, ನಾವು ಮಿಡ್ಡಿ ಆದ್ರೆ ಹಾಕೊಂಡು ಹೋಗ್ತೀವಿ, ಮತ್ತೊಂದು ಕಡೆ ಅರ್ಧ ಜೀನ್ಸ್ ಆದ್ರೆ ಹಾಕೊಂಡು ಹೋಗ್ತೀವಿ, ನೀವ್ಯಾರು ಕೇಳಕ್ಕೆ ಎಂಬುದು ಇದೀಗ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಒಂದು ವಿವಾದ, ಈ ಒಂದು ಅಭಿಯಾನ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಕಾದು ನೋಡಬೇಕಾಗತ್ತೆ. ಇವತ್ತಿನಿಂದ ಹಿಂದೂ ಪರ ಸಂಘಟನೆಗಳು ಮತ್ತು ಅರ್ಚಕರ ಸಂಘ, ಟ್ರಸ್ಟ್ಗಳು ಮತ್ತು ದೇವಸ್ಥಾನ ಪೂಜಾರಿಗಳು ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡ್ತಾರೆ. ಸುಮಾರು ದೇವಸ್ಥಾನಗಳಲ್ಲಿ, ಸಿಲಿಕಾನ್ ಸಿಟಿಯಲ್ಲಿ ಅದು ಖಾಸಗಿ ದೇವಸ್ಥಾನಗಳಲ್ಲಿ ಈ ಒಂದು ಅಭಿಯಾನ ಆರಂಭವಾಗುತ್ತೆ. ಬೋರ್ಡ್ ಅಂದರೆ ದೇವಸ್ಥಾನ ಎದುರುಗಡೆ ಬೋರ್ಡ್ ಹಾಕುವ ಮುಖಾಂತರ ಅಂದರೆ ಭಾರತೀಯ ಉಡುಪುಗಳನ್ನು ತೊಟ್ಟುಕೊಂಡು ಬಂದವರಿಗೆ ಮಾತ್ರ ಪ್ರವೇಶ ಬೋರ್ಡ್ ಹಾಕುವ ಮುಖಾಂತರ ಈ ಒಂದು ಅಭಿಯಾನ ಆರಂಭವಾಗುತ್ತೆ. ಈ ಒಂದು ಅಭಿಯಾನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು.